ಕಡೆ ಹಬ್ಬದ ಖುಷಿ, ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ. ಈ ಮಳೆಯಿಂದ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಪ್ರವಾಹದಲ್ಲಿ ಚಿಲ್ಲರ್ಗಿ, ಅಲ್ಲಿ ಕೂಡ ಸಾಕಷ್ಟು ಸಂಕಷ್ಟ. ಸ್ಥಳೀಯ ಶಾಸಕ ರಹೀಂ ಖಾನ್ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಬದುಕು ಮುರಾಬಟ್ಟೆ ಆಗಿದೆ. ಈ ಮಹಾಮಳೆ ಪ್ರವಾಹಕ್ಕೆ ಬಡ ರೈತರ ಬದುಕು ಬೀದಿಗೆ ಬಿದ್ದಿದೆ. ಚಿಲ್ಲರ್ಗಿ ಗ್ರಾಮಕ್ಕೆ ನೀರು ನುಗ್ಗಿದೆ. ರೈತರ ಮನೆಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿದೆ. ಮಹಾಮಳೆಗ ಪ್ರವಾಹಕ ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು. ಅಂಗನವಾಡಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಂಗನವಾಡಿಗೆ ಸುಟ್ಟಿ ಕೊಟ್ಟರೆ ಅಂತ ಹೇಳ್ಬೋದು. ನೋಡಬಹುದು ಈ ದೃಶ್ಯದಲ್ಲಿ ABCD ಕಾಣ್ತಾ ಇದೆ. ಇದು ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ. ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಕೂಡ ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು. ಗ್ರಾಮದ ಅಂಗನವಾಡಿ ಕೇಂದ್ರ ಒಂದೇ ಅಲ್ಲ, ಗ್ರಾಮದ 10 ಹಲವು ಮನೆಗಳು ಕೂಡ ಜಲಾವೃತಗೊಂಡವ. ಆ ಮನೆಯಲ್ಲಿ ಈಗ ನೀರು ಹುಕ್ಕಿವೆ, ಅವ್ರು ಕೂಡ ಸಂಕಟಗೀಡಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಈ ದೃಶ್ಯದಲ್ಲಿ ಯಾವ ರೀತಿ ಅಂಗನವಾಡಿ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಸಂಪೂರ್ಣವಾಗಿ ಜಲಾವೃತಗೊಂಡದ ಕಾರಣ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆ ಅಂತ ಹೇಳ್ಬೋದು. ಟೋಟಲಿ 10 ಹಲವು ಸಮಸ್ಯೆಗಳು ಗ್ರಾಮದಲ್ಲಿ. ಗ್ರಾಮದ ಏನು ಚೌರಸ್ತಾ ಅಂತ ಹೇಳ್ತೀವಿ, 4 ರಸ್ತೆ, ಆ ಚೌರಸ್ತಾ ಕೂಡ ಜಲಾವೃತಗೊಂಡದ್ದು. ಏನೇನಾಗಿದ್ರಿ ಊರಲ್ಲಿ ಮಳೆಯಿಂದ ಫುಲ್ ನಷ್ಟ ಆಗಿಬಿಟ್ಟಿದೆ. ಹೊಲಗಳು ಕೊಚ್ಕೊಂಡ್ ಹೋಗ್ಬಿಟ್ಟು ಮಾಡಿನವ್ರಿಗೆ ಫುಲ್ ಪ್ರಾಬ್ಲಮ್ ಆಗಬಿತ್ತು. ಅಂಗನವಾಡಿ ಬಂದು ನೀರಲ್ಲಿ ಹೋಯ್ತು, ಮಕ್ಕಳಿಗೆ ಇದೆಲ್ಲ ಅವ್ರದ್ದು ನಷ್ಟ ಆಗಿತ್ತು. ಸೊ ನಮ್ಗೆ ಒಳ್ಳಕ್ ಆಗ್ತಾ ಇಲ್ಲ. ಯಾರಿಗೂ ಕ್ಷೇತ್ರ MLA ನಾವು ಹೇಳಕ್ಕೆ ಇಮಿಡಿಯೇಟ್ಲಿ ನಾಳೆ ಬರ್ಬೇಕು. ಅವ್ರು ಇಮಿಡಿಯೇಟ್ಲಿ MLA ಅವ್ರು ಏನು ಮಾಡ್ತಾ ಇಲ್ಲ. ವೋಟ್ ಬಂದಾಗ ಕೇಳ್ತಾ ಇದ್ದಾರೆ, ಅವ್ರು ವೋಟ್ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಿಗೂ. ಬರೋಕೆ ಇಲ್ಲಿ ಬೆಂಬಲ ಇಲ್ಲ. ನಾವು ಕಷ್ಟದಾಗ ನಾವು ಪೂರ್ತಿಯಾಗಿ ನಮ್ ಸಹಕಾರ ಒಂದು ಹೊಂದ್ಕೋಬೇಕು. ಅವ್ರು ಹೋಗ್ಬೇಕು. ನಮಗ್ ಯಾವ ರೀತಿ ನಮ್ ಕಷ್ಟ ಆಗಿದೆ, ಪ್ರಾಬ್ಲಮ್ ಅದ, ರೆಸ್ಪಾನ್ಸ್ ಮಾಡ್ಬೇಕು. ಅವ್ರು ಬಂದು ಇಮಿಡಿಯೇಟ್ಲಿ ಅನ್ನೋದಕ್ಕೂ ನಮ್ ಕಷ್ಟದ ಭಾಗಿಯಾಗಿ ಸಾಲ್ವ್ ಮಾಡ್ಬೇಕು. ಅವ್ರು ಮಾಡ್ಲಕ್ಕಿಲ್ಲ ರೆಸ್ಪಾನ್ಸ್. ನಾವ್ ಹೇಳದೇನೆ ಬರ್ಬೇಕ್ರಿ. ಅವರು MLA ಯಾಕಾಗ್ಯಾರ ನಮಗೂ? MLA ಏನಾರ ಅವರು ಕಷ್ಟ ಜನರಿಗೆ ಏನೇನ್ ಇರ್ತದ ಪ್ರಾಬ್ಲಮ್, ಅವ್ರು ಏನೇನದ ಸವಲತ್ತು ಏನೇನದ, ನಮ್ಗೆ ಈ ರೀತಿಯಾಗಿ ಎಲ್ಲ ನಷ್ಟ ಆಗ್ಬಿಟ್ಟು ನಾವು ಓಡ್ಲಕ್ ಆಗ್ತಿಲ್ಲ. ಒಳಗಡೆ ಏನದ ನೀರ್ ಬರ್ತಾ ಇದ್ದೇವೆ, ನಾವ್ ಎಲ್ಲಿ ಹೋಗ್ಬೇಕು? ನಾವು ಸವಲತ್ತು ಮಾಡ್ಬೇಕು. ನಾವ್ ಎಲ್ಲರ ಜಾಗ ಇದು ಮಾಡ್ಕೊಡ್ರಿ, ನಮಗ್ ಇದು ಮಾಡ್ಬೇಕು. ನಮ್ಗೆ ಇಲ್ಲಿ ಮಾಡ್ಕೊಂಡಾರ MLA ಯಾರ ಅಂದ್ರು ಸರ್. ಮಳೆಯಿಂದ ಬಹಳ ನಷ್ಟ ಆಗಿದೆ. ಮತ್ತೆ ಅದೇ ನಮ್ಮ ಪೂರಾ ಮನಿ ಎಲ್ಲ ಮುಳುಗೋಗಿದೆ, ಅಂಗನವಾಡಿ ಎಲ್ಲ ಮುಳುಗೋಗಿದೆ. ಅದೇ ಏನಂದ್ರೆ ಪೂರಾ ಎಲ್ಲ ನೀರ್ ಬಂದು ಬಹಳ ನಷ್ಟ ಆಗಿದೆ. ಅಲ್ಲಿ ಪೂರಾ ಊರಲ್ಲೆಲ್ಲ ನೀರ್ ಬಂದಿದೆ. ಇದೆಲ್ಲ MLA ಸಾಬ್ರಿಗೆ ಫೋನ್ ಮಾಡಿದ್ರು, ಅವ್ರು ಬರ್ತಾನೂ ಇಲ್ಲ. ಸರ್ ಇದು ನೀರು ಇಷ್ಟೇ ಅಲ್ಲ, ಟೋಟಲಿ ನಮ್ಮ ಊರ್ ಸುತ್ತ ಹಾಕಿದೆ ಸರ್. ಮಧ್ಯದಲ್ಲಿ ಈಗಾಗಲೇ ಪ್ರವಾಹ ಪೂರಾ ಇಡೀ ಟೋಟಲಿ ಏನದಂದ್ರ ಚಿಲ್ಲರ್ಗಿ ಊರನ್ನ ಸುತ್ತುವರೆದಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ತಕ್ಷಣವೇ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವಾಗಿ ಕ್ಷೇತ್ರ ಶಾಸಕರಿರ್ತಾರೆ, ಅಧಿಕಾರಿಗಳಿರ್ತಾರೆ, ನಮ್ಮ ಊರಿಗೆ ಬರಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಆಗದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಹಬ್ಬದ ಖುಷಿ, ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ. ಈ ಮಳೆಯಿಂದ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಪ್ರವಾಹದಲ್ಲಿ ಚಿಲ್ಲರ್ಗಿ, ಅಲ್ಲಿ ಕೂಡ ಸಾಕಷ್ಟು ಸಂಕಷ್ಟ. ಸ್ಥಳೀಯ ಶಾಸಕ ರಹೀಂ ಖಾನ್ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಬದುಕು ಮುರಾಬಟ್ಟೆ ಆಗಿದೆ. ಈ ಮಹಾಮಳೆ ಪ್ರವಾಹಕ್ಕೆ ಬಡ ರೈತರ ಬದುಕು ಬೀದಿಗೆ ಬಿದ್ದಿದೆ. ಚಿಲ್ಲರ್ಗಿ ಗ್ರಾಮಕ್ಕೆ ನೀರು ನುಗ್ಗಿದೆ. ರೈತರ ಮನೆಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿದೆ. ಮಹಾಮಳೆಗ ಪ್ರವಾಹಕ ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು. ಅಂಗನವಾಡಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಂಗನವಾಡಿಗೆ ಸುಟ್ಟಿ ಕೊಟ್ಟರೆ ಅಂತ ಹೇಳ್ಬೋದು. ನೋಡಬಹುದು ಈ ದೃಶ್ಯದಲ್ಲಿ ABCD ಕಾಣ್ತಾ ಇದೆ. ಇದು ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ. ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಕೂಡ ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು. ಗ್ರಾಮದ ಅಂಗನವಾಡಿ ಕೇಂದ್ರ ಒಂದೇ ಅಲ್ಲ, ಗ್ರಾಮದ 10 ಹಲವು ಮನೆಗಳು ಕೂಡ ಜಲಾವೃತಗೊಂಡವ. ಆ ಮನೆಯಲ್ಲಿ ಈಗ ನೀರು ಹುಕ್ಕಿವೆ, ಅವ್ರು ಕೂಡ ಸಂಕಟಗೀಡಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಈ ದೃಶ್ಯದಲ್ಲಿ ಯಾವ ರೀತಿ ಅಂಗನವಾಡಿ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಸಂಪೂರ್ಣವಾಗಿ ಜಲಾವೃತಗೊಂಡದ ಕಾರಣ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆ ಅಂತ ಹೇಳ್ಬೋದು. ಟೋಟಲಿ 10 ಹಲವು ಸಮಸ್ಯೆಗಳು ಗ್ರಾಮದಲ್ಲಿ. ಗ್ರಾಮದ ಏನು ಚೌರಸ್ತಾ ಅಂತ ಹೇಳ್ತೀವಿ, 4 ರಸ್ತೆ, ಆ ಚೌರಸ್ತಾ ಕೂಡ ಜಲಾವೃತಗೊಂಡದ್ದು. ಏನೇನಾಗಿದ್ರಿ ಊರಲ್ಲಿ ಮಳೆಯಿಂದ ಫುಲ್ ನಷ್ಟ ಆಗಿಬಿಟ್ಟಿದೆ. ಹೊಲಗಳು ಕೊಚ್ಕೊಂಡ್ ಹೋಗ್ಬಿಟ್ಟು ಮಾಡಿನವ್ರಿಗೆ ಫುಲ್ ಪ್ರಾಬ್ಲಮ್ ಆಗಬಿತ್ತು. ಅಂಗನವಾಡಿ ಬಂದು ನೀರಲ್ಲಿ ಹೋಯ್ತು, ಮಕ್ಕಳಿಗೆ ಇದೆಲ್ಲ ಅವ್ರದ್ದು ನಷ್ಟ ಆಗಿತ್ತು. ಸೊ ನಮ್ಗೆ ಓಡ್ಲಕ್ ಆಗ್ತಾ ಇಲ್ಲ. ಯಾರಿಗೂ ಕ್ಷೇತ್ರ MLA ನಾವು ಹೇಳಕ್ಕೆ ಇಮಿಡಿಯೇಟ್ಲಿ ನಾಳೆ ಬರ್ಬೇಕು. ಅವ್ರು ಇಮಿಡಿಯೇಟ್ಲಿ MLA ಅವ್ರು ಏನು ಮಾಡ್ತಾ ಇಲ್ಲ. ವೋಟ್ ಬಂದಾಗ ಕೇಳ್ತಾ ಇದ್ದಾರೆ, ಅವ್ರು ವೋಟ್ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಿಗೂ. ಬರೋಕೆ ಇಲ್ಲಿ ಬೆಂಬಲ ಇಲ್ಲ. ನಾವು ಕಷ್ಟದಾಗ ನಾವು ಪೂರ್ತಿಯಾಗಿ ನಮ್ ಸಹಕಾರ ಒಂದು ಹೊಂದ್ಕೋಬೇಕು. ಅವ್ರು ಹೋಗ್ಬೇಕು. ನಮಗ್ ಯಾವ ರೀತಿ ನಮ್ ಕಷ್ಟ ಆಗಿದೆ, ಪ್ರಾಬ್ಲಮ್ ಅದ, ರೆಸ್ಪಾನ್ಸ್ ಮಾಡ್ಬೇಕು. ಅವ್ರು ಬಂದು ಇಮಿಡಿಯೇಟ್ಲಿ ಅನ್ನೋದಕ್ಕೂ ನಮ್ ಕಷ್ಟದ ಭಾಗಿಯಾಗಿ ಸಾಲ್ವ್ ಮಾಡ್ಬೇಕು. ಅವ್ರು ಮಾಡ್ಲಕ್ಕಿಲ್ಲ ರೆಸ್ಪಾನ್ಸ್. ನಾವ್ ಹೇಳದೇನೆ ಬರ್ಬೇಕ್ರಿ. ಅವರು MLA ಯಾಕಾಗ್ಯಾರ ನಮಗೂ? MLA ಏನಾರ ಅವರು
ಕಷ್ಟ ಜನರಿಗೆ ಏನೇನ್ ಇರ್ತದ ಪ್ರಾಬ್ಲಮ್ ಅವ್ರ ಏನೇನದ ಸವಲತ್ತು ಏನೇನದ ನಮ್ಗೆ ಈ ರೀತಿಯಾಗಿ ಎಲ್ಲ ನಷ್ಟ ಆಗ್ಬಿಟ್ಟು ನಾವು ಓಡ್ಲಕ್ ಆಗ್ತಿಲ್ಲ. ಒಳಗಡೆ ಏನದ ನೀರ್ ಬರ್ತಾ ಇದ್ದೇವೆ, ನಾವ್ ಎಲ್ಲಿ ಹೋಗ್ಬೇಕು? ನಾವು ಸವಲತ್ತು ಮಾಡ್ಬೇಕು, ನಾವ್ ಎಲ್ಲರ ಜಾಗ ಇದು ಮಾಡ್ಕೊಡ್ರಿ, ನಮಗ್ ಇದು ಮಾಡ್ಬೇಕು. ನಮ್ಗೆ ಇಲ್ಲಿ ಮಾಡ್ಕೊಂಡಾರ MLA ಯಾರ ಅಂದ್ರು ಸರ್ ಮಳೆಯಿಂದ ಬಹಳ ನಷ್ಟ ಆಗಿದೆ. ಮತ್ತೆ ಅದೇ ನಮ್ಮ ಪೂರಾ ಮನಿ ಎಲ್ಲ ಮುಳುಗೋಗಿದೆ, ಅಂಗನವಾಡಿ ಎಲ್ಲ ಮುಳುಗೋಗಿದೆ. ಅದೇ ಏನಂದ್ರೆ ಪೂರಾ ಎಲ್ಲ ನೀರ್ ಬಂದು ಬಹಳ ನಷ್ಟ ಆಗಿದೆ. ಅಲ್ಲಿ ಪೂರಾ ಊರಲ್ಲೆಲ್ಲ ನೀರ್ ಬಂದಿದೆ. ಇದೆಲ್ಲ MLA ಸಾಬ್ರಿಗೆ ಫೋನ್ ಮಾಡಿದ್ರು, ಅವ್ರು ಬರ್ತಾನೂ ಇಲ್ಲ. ತಿರ್ಗಿ ಸರ್ ಇದು ನೀರು ಇಷ್ಟೇ ಅಲ್ಲ, ಟೋಟಲಿ ನಮ್ಮ ಊರ್ ಸುತ್ತ ಹಾಕಿದೆ ಸರ್. ಅಂದ್ರೆ ಮಧ್ಯದಲ್ಲಿ ಈಗಾಗಲೇ ಪ್ರವಾಹ ಪೂರಾ ಇಡೀ ಟೋಟಲಿ ಏನದಂದ್ರ ಚಿಲ್ಲರ್ಗಿ ಊರನ್ನ ಸುತ್ತುವರೆದಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ತಕ್ಷಣವೇ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವಾಗಿ ಏನು ಕ್ಷೇತ್ರ ಶಾಸಕರಿರ್ತಾರ, ಅಧಿಕಾರಿಗಳಿರ್ತಾರೆ, ನಮ್ಮ ಊರಿಗೆ ಬರಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಆಗದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಹಬ್ಬದ ಖುಷಿ, ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ. ಈ ಮಳೆಯಿಂದ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಪ್ರವಾಹದಲ್ಲಿ ಚಿಲ್ಲರ್ಗಿ ಅಲ್ಲಿ ಕೂಡ ಸಾಕಷ್ಟು ಸಂಕಷ್ಟ. ಸ್ಥಳೀಯ ಶಾಸಕ ರಹೀಂ ಖಾನ್ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಬದುಕು ಮುರಾಬಟ್ಟೆಯಾಗಿದೆ. ಈ ಮಹಾಮಳೆ ಪ್ರವಾಹಕ್ಕೆ ಬಡ ರೈತರ ಬದುಕು ಬೀದಿಗೆ ಬಿದ್ದಿದೆ. ಚಿಲ್ಲರ್ಗಿ ಗ್ರಾಮಕ್ಕೆ ನೀರು ನುಗ್ಗಿದೆ. ರೈತರ ಮನೆಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿದೆ. ಮಹಾಮಳೆಗ ಪ್ರವಾಹಕ್ಕ ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು. ಅಂಗನವಾಡಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಂಗನವಾಡಿ ಸುಟ್ಟಿ ಕೊಟ್ಟರ ಅಂತ ಹೇಳ್ಬೋದು. ನೋಡಬಹುದು ಈ ದೃಶ್ಯದಲ್ಲಿ ABCD ಕಾಣ್ತಾ ಇದೆ. ಇದು ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ. ಈಗಾಗಲೇ ಮಾಂಜರಾ ಜಲಾಶಯ ದಡದಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಕೂಡ ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು. ಗ್ರಾಮದ ಅಂಗನವಾಡಿ ಕೇಂದ್ರ ಒಂದೇ ಅಲ್ಲ, ಗ್ರಾಮದ 10 ಹಲವು ಮನೆಗಳು ಕೂಡ ಜಲಾವೃತಗೊಂಡವ. ಆ ಮನೆಯಲ್ಲಿ ಈಗಾಗಲೇ ನೀರು ಉಕ್ಕಿವೆ, ಅವ್ರು ಕೂಡ ಸಂಕಟಕ್ಕೊಳಗಾರ ಅಂತ ಹೇಳ್ಬೋದು. ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಅಂಗನವಾಡಿ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಸಂಪೂರ್ಣವಾಗಿ ಜಲಾವೃತಗೊಂಡದ ಕಾರಣ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆ ಅಂತ ಹೇಳ್ಬೋದು. ಟೋಟಲಿ 10 ಹಲವು ಸಮಸ್ಯೆಗಳು ಗ್ರಾಮದಲ್ಲಿ. ಗ್ರಾಮದ ಏನು ಚೌರಸ್ತಾ ಅಂತ ಹೇಳ್ತೀವಿ, 4 ರಸ್ತೆ, ಆ ಚೌರಸ್ತಾ ಕೂಡ ಜಲಾವೃತಗೊಂಡದ. ಏನೇನಾಗಿದ್ರಿ ಊರಲ್ಲಿ ಮಳೆಯಿಂದ ಫುಲ್ ನಷ್ಟ ಆಗಿಬಿಟ್ಟಿದೆ. ಹೊಲಗಳು ಕೊಚ್ಕೊಂಡ್ ಹೋಗ್ಬಿಟ್ಟು ಮಾಡಿನವ್ರಿಗೆ ಫುಲ್ ಪ್ರಾಬ್ಲಮ್ ಆಗಬಿತ್ತು. ಅಂಗನವಾಡಿ ಬಂದು ನೀರಲ್ಲಿ ಹೋಯ್ತು, ಮಕ್ಕಳಿಗೆ ಇದೆಲ್ಲ ಅವ್ರದ್ದು ನಷ್ಟ ಆಗಿತ್ತು. ಸೊ ನಮ್ಗೆ ಓಡ್ಲಕ್ ಆಗ್ತಾ ಇಲ್ಲ. ಯಾರಿಗೂ ಕ್ಷೇತ್ರ ಮಿನಿಸ್ಟರ್ ಏನ್ ಹೇಳ್ಬೇಕಂತ MLA ನಾವ್ ಹೇಳಕ್ಕೆ ಇಮಿಡಿಯೇಟ್ಲಿ ನಾಳೆ ಬರ್ಬೇಕು. ಅವ್ರು ಇಮಿಡಿಯೇಟ್ಲಿ MLA ಅವ್ರು ಏನು ಮಾಡ್ತಾ ಇಲ್ಲ. ಓಟ್ ಬಂದಾಗ ಕೇಳ್ತಾ ಇದ್ದಾರೆ, ಅವ್ರು ಓಟ್ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಿಗೂ. ಬರೋಕೆ ಇಲ್ಲಿ ಬೆಂಬಲ ಇಲ್ಲ. ನಾವು ಕಷ್ಟದಾಗ ನಾವು ಪೂರ್ತಿಯಾಗಿ ನಮ್ ಸಹಕಾರ ಒಂದು ಹೊಂದ್ಕೋಬೇಕು. ಅವ್ರು ಹೋಗ್ಬೇಕು. ನಮಗ್ ಯಾವ ರೀತಿ ನಮ್ ಕಷ್ಟ ಆಗಿದೆ, ಪ್ರಾಬ್ಲಮ್ ಅದ, ರೆಸ್ಪಾನ್ಸ್ ಮಾಡ್ಬೇಕು. ಅವ್ರು ಬಂದು ಇಮಿಡಿಯೇಟ್ಲಿ ಏನದಕ್ಕೂನ ನಮ್ ಕಷ್ಟದ ಭಾಗಿಯಾಗಿ ಸಾಲ್ವ್ ಮಾಡ್ಬೇಕು. ಅವ್ರು ಮಾಡ್ಲಕ್ಕಿಲ್ಲ ರೆಸ್ಪಾನ್ಸ್ ನಾವ್ ಹೇಳದೇನೆ ಬರ್ಬೇಕ್ರಿ. ಅವರು MLA ಯಾಕಾಗ್ಯಾರ ನಮಗೂ? MLA ಏನಾರ ಅವರು ಕಷ್ಟ ಜನರಿಗೆ ಏನೇನ್ ಇರ್ತದ ಪ್ರಾಬ್ಲಮ್, ಅವ್ರ ಏನೇನದ ಸವಲತ್ತು ಏನೇನದ ನಮ್ಗೆ ಈ ರೀತಿಯಾಗಿ ಎಲ್ಲ ನಷ್ಟ ಆಗ್ಬಿಟ್ಟು ನಾವು ಓಡ್ಲಕ್ ಆಗ್ತಿಲ್ಲ. ಒಳಗಡೆ ಏನದ ನೀರ್ ಬರ್ತಾ ಇದ್ದೇವೆ, ನಾವ್ ಎಲ್ಲಿ ಹೋಗ್ಬೇಕು? ನಾವು ಸವಲತ್ತು ಮಾಡ್ಬೇಕು, ನಾವ್ ಎಲ್ಲರ ಜಾಗ ಇದು ಮಾಡ್ಕೊಡ್ರಿ, ನಮಗ್ ಇದು ಮಾಡ್ಬೇಕು. ನಮ್ಗೆ ಇಲ್ಲಿ ಮಾಡ್ಕೊಂಡಾರ MLA ಯಾರ ಅಂದ್ರು ಸರ್ ಮಳೆಯಿಂದ ಬಹಳ ನಷ್ಟ ಆಗಿದೆ. ಮತ್ತೆ ಅದೇ ನಮ್ಮ ಪೂರಾ ಮನಿ ಎಲ್ಲ ಮುಳುಗೋಗಿದೆ, ಅಂಗನವಾಡಿ ಎಲ್ಲ ಮುಳುಗೋಗಿದೆ. ಅದೇ ಏನಂದ್ರೆ ಪೂರಾ ಎಲ್ಲ ನೀರ್ ಬಂದು ಬಹಳ ನಷ್ಟ ಆಗಿದೆ. ಅಲ್ಲಿ ಪೂರಾ ಊರಲ್ಲೆಲ್ಲ ನೀರ್ ಬಂದಿದೆ. ಇದೆಲ್ಲ MLA ಸಾಬ್ರಿಗೆ ಫೋನ್ ಮಾಡಿದ್ರು, ಅವ್ರು ಬರ್ತಾನೂ ಇಲ್ಲ. ತಿರ್ಗಿ ಸರ್ ಇದು ನೀರು ಇಷ್ಟೇ ಅಲ್ಲ, ಟೋಟಲಿ ನಮ್ಮ ಊರ್ ಸುತ್ತ ಹಾಕಿದೆ ಸರ್. ಅಂದ್ರೆ ಮಧ್ಯದಲ್ಲಿ ಈಗಾಗಲೇ ಪ್ರವಾಹ ಪೂರಾ ಇಡೀ ಟೋಟಲಿ ಏನದಂದ್ರ ಚಿಲ್ಲರ್ಗಿ ಊರನ್ನ ಸುತ್ತುವರೆದಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ತಕ್ಷಣವೇ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವಾಗಿ ಏನು ಕ್ಷೇತ್ರ ಶಾಸಕರಿರ್ತಾರ, ಅಧಿಕಾರಿಗಳಿರ್ತಾರೆ, ನಮ್ಮ ಊರಿಗೆ ಬರಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಆಗದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ್, ರಿಪಬ್ಲಿಕ್ ಕನ್ನಡ.